ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ನಾಯಕರು ಬಿಜೆಪಿ ಸರ್ಕಾರದ ಮೇಲೆ 40% ಕಮಿಷನ್ ಆರೋಪವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿ ಹೋರಾಟವನ್ನು ಕೂಡ ಮಾಡಿದ್ರು. ಈಗ ಸಿಎಂ ಸಿದ್ದರಾಮಯ್ಯಗೆ ವರದಿಯನ್ನ ಸಲ್ಲಿಸಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್. ಅನುಬಂಧಗಳೊಂದಿಗೆ 20,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನಾಗಮೋಹನ್ ದಾಸ್. ಬಿಜೆಪಿ ಸರ್ಕಾರ ಅವಧಿ ಕಾಮಗಾರಿಗಳ ಬಗ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದು 26/7/2019 ರಿಂದ 31/3/2023 ನಡೆದಿರೋ ಕಾಮಗಾರಿ ಮತ್ತು ವೈಜ್ಞಾನಿಕವಾಗಿ ರ್ಯಾಂಡಮ್ ಮಾದರಿಯಲ್ಲಿ ಕಾಮಗಾರಿಗಳ ಆಯ್ಕೆ ಮಾಡಿಕೊಂಡು ತನಿಖೆಯನ್ನ ಆಯೋಗ ಮಾಡಿದೆ. ಎಲ್ಲ ಜಿಲ್ಲೆಗಳು ಎಲ್ಲ ಮಾದರಿ ಜಿಲ್ಲಾ ಮೊತ್ತದ ಕಾಮಗಾರಿ ಪರಿಗಣನೆ ಮಾಡಿದ್ದು ಕಾವೇರಿ ನಿವಾಸದಲ್ಲಿ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಿದೆ ಈಗಾಗಲೇ ಆಯೋಗ. ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕರು ಆ ಸಂದರ್ಭದಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಿದ್ರು, ಪೋಸ್ಟರ್ ಅಭಿಯಾನವನ್ನು ಕೂಡ ನಡೆಸಿದ್ರು. ಇದು ಬಿಜೆಪಿ ಸರ್ಕಾರಕ್ಕೆ ಬಹಳ ಮುಜುಗರವನ್ನು ಕೂಡ ತಂದೊಡ್ಡಿದ್ದು. ಇದೇ ವಿಚಾರವನ್ನ ಅಂದ್ರೆ 40% ಕಮಿಷನ್ ಆರೋಪವನ್ನ ಚುನಾವಣಾ ಪ್ರಚಾರಕ್ಕೂ ಕೂಡ ಕಾಂಗ್ರೆಸ್ ನಾಯಕರು ಬಳಸಿಕೊಂಡಿದ್ರು. ಬೊಮ್ಮಾಯಿ ವಿರುದ್ಧ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ದು. ಜೊತೆಗೆ ಗುತ್ತಿಗೆದಾರರು ಪದೇ ಪದೇ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಡೆಸಿದ್ರು. ಈಗ ಇದೆಲ್ಲದರ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ನಾಗಮೋಹನ್ ದಾಸ್ ವರದಿಯನ್ನ ಸಲ್ಲಿಸಿದ್ದು 20,000 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಅವಧಿ ಕಾಮಗಾರಿಗಳ ಬಗ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ.